ಶ್ರೀರಾಮ ಸಮರ್ಥ ಜೂನ್ 25 ಸದಾಚರಣೆಯು ಪರಮಾರ್ಥದ ತಳಹದಿಯಾಗಿರುತ್ತದೆ. ಭಗವತ್ ಪ್ರಾಪ್ತಿಗಾಗಿ ಸಮರ್ಥರು ಹೇಳಿದ ಅನೇಕ ಸಾಧನೆಗಳಲ್ಲಿ ಉತ್ತಮ ಗ್ರಂಥಗಳ ವಾಚನವೂ ಕೂಡ ಒಂದು ಸಾಧನೆಯಾಗಿರುತ್ತದೆ. ಆದರೆ ಯಾವುದೇ ಗ್ರಂಥವನ್ನು ಅಥವಾ ಪೋಥಿಯನ್ನು ಓದುತ್ತಿರುವಾಗ ಸುಮ್ಮನೆ ಏನಾದರೊಂದು ಓದಿದರಾಯಿತೆಂದು ಓದಬಾರದು. ಅರ್ಥ ತಿಳಿಯದ ಹೊರತು ಗ್ರಂಥವನ್ನು ಸರಿಯಾಗಿ ಓದಿದಂತಾಗುವುದಿಲ್ಲ. ಅದರಂತೆ ಅದರ ಅರ್ಥವನ್ನು ತಿಳಿದುಕೊಂಡಷ್ಟಾದರೂ ಕೃತಿಯಲ್ಲಿ ತರುವ ಪ್ರಯತ್ನ ಮಾಡಬೇಕು. ನಾವು ಈವರೆಗೂ ಏನು ಮಾಡುತ್ತಿರುವುದಿಲ್ಲವೋ ಅದನ್ನು ಮಾಡಲು ಪ್ರಾರಂಭಿಸಬೇಕು. ಸುಮ್ಮನೆ ಬಹಳಷ್ಟು ಓದಿ ಕೃತಿ ಮಾಡದಿದ್ದರೆ ಪ್ರಯೋಜನವೇನು? 4 ಮೈಲುಗಳ ದಾರಿ ಇದ್ದರೆ ಅದೆಲ್ಲೂ ಒಮ್ಮೆಲೆ ಕಾಣಬೇಕೆಂದರೆ ಹೇಗೆ ಶಕ್ಯ? 1 ಮೈಲು ದಾರಿ ನಡೆದ ಮೇಲೆ ಮುಂದಿನದು ತಾನಾಗಿಯೇ ಕಾಣುತ್ತದೆ. ಒಂದೊಂದೇ ಹಂತವನ್ನು ದಾಟಿದಂತೆ ಮುಂದಿನದು ಕಾಣುತ್ತಾ ಹೋಗುತ್ತದೆ. ಪರಮಾರ್ಥದಲ್ಲಿಯೂ ಹೀಗೇ ಇರುತ್ತದೆ. ತಂದೆಯಂತೆ ತನಗೂ ಮೀಸೆ ಬರಬೇಕೆಂದು ಮಗನು ಹಠ ಹಿಡಿದರೆ ಅದು ಹೇಗೆ ತಾನೇ ಶಕ್ಯ? ಅದರಂತೆ ನನಗೆ ಇಂದೇ ದೇವದರ್ಶನವಾಗಬೇಕೆಂದರೆ ಅದು ಹೇಗಾದೀತು? ಸದ್ಗುರುಗಳ ಆಜ್ಞೆ ಪಾಲಿಸಬೇಕು, ಸಾಧನೆ ಮಾಡತೊಡಗಬೇಕು. ಅಂದರೆ ಎಲ್ಲವೂ ಸಾಧಿಸುತ್ತದೆ. ಊಟಕ್ಕೆ ಕುಳಿತ ಮೇಲೆ ಹೊಟ್ಟೆ ತುಂಬದಿರುತ್ತದೆಯೇ? ನಿಜವಾಗಿಯೂ ಪರಮಾರ್ಥದ ದಾರಿಯೇ ಅತ್ಯಂತ ಸರಳವಾಗಿರುತ್ತದೆ. ಪ್ರಪಂಚದ ದಾರಿಯು ಮಾತ್ರ ತೆಗ್ಗುದಿನ್ನೇದಾಗಿದ್ದು ಮುಳ್ಳು ಕಂಟಿಗಳಿಂದ ತುಂಬಿಕೊಂಡಿರುತ್ತದೆ. ನಮ್ಮ ಪ್ರಪಂಚವು ಪರಮಾರ್ಥಕ್ಕೆ ಅನುಕೂಲವಿರಬೇಕು. ಆದರೆ ಇದಕ್ಕೆ ಬದಲಾಗಿ ನಮ್ಮ ಪರಮಾರ್ಥವನ್ನೇ ನಾವು ಪ್ರಪಂಚಕ್ಕೆ ಅನುಕೂಲವಾಗುವಂತೆ ಮಾಡಿಕೊಂಡಿರುತ್ತೇವೆ. ಬೇಲಿಯೇ ಎದ್ದು ಹೊಲ ಮೇದಂತಾಗಿರುತ್ತದೆ. ಹೊಲಕ್ಕೆ ಬೇಲಿಯ ಅವಶ್ಯಕತೆ ಇರುತ್ತದೆ. ಇಲ್ಲದಿದ್ದರೆ ದನಕರುಗಳು ಹೊಲವನ್ನು ಮೇಯ್ದು ಹೋಗುತ್ತವೆ. ಆದರೆ ಬೇಲಿಯೇ ಬಹಳಷ್ಟು ಬೆಳೆದರೆ ಹೊಲದ ಹಾನಿಯಾಗುತ್ತದೆಂಬುದನ್ನು ತಿಳಿದುಕೊಳ್ಳಬೇಕು. ಯಾರು ತಮ್ಮ ವ್ಯವಹಾರವನ್ನು ಪರೀಕ್ಷಿಸಿ ಮಾಡುತ್ತಾರೋ ಅವರಿಗೆ ಪರಮಾರ್ಥ ಸಾಧಿಸಿದಂತೆ. ಪರಮಾರ್ಥವು ಸಕ್ಕರೆಯಂತೆ ಇರುತ್ತದೆ. ನಾವು ಸಕ್ಕರೆಯ ಹಾಗಲಕಾಯಿ ಮಾಡಿದರೂ ಅದು ತಿನ್ನಲು ರುಚಿಯೇ ಆಗುತ್ತದೆ. ಅದರಂತೆ ಪ್ರಪಂಚದಲ್ಲಿ ಪರಮಾರ್ಥ ಮಾಡಿದರೂ ಅದು ರುಚಿಯೇ ಆಗುತ್ತದೆ. ಪರಮಾರ್ಥವು ನಮ್ಮ ಸಲುವಾಗಿರುವುದರಿಂದ ಅದು ನಮಗೆ ಶಕ್ಯವಾಗುವುದೋ ಅಥವಾ ಇಲ್ಲವೋ ಎಂಬುದನ್ನು ವಿಚಾರ ಮಾಡಿ ನೋಡಬೇಕು. ಹಾಗೂ ಅದು ನಮಗೆ ಶಕ್ಯವಾಗುತ್ತದೆಂಬ ವಿಶ್ವಾಸವೆನಿಸಿದರೆ ಅದನ್ನು ಮಾಡದೆ ಬಿಡಬಾರದು. ಹೊಟ್ಟೆಯಲ್ಲಿ ಅನ್ನ ಹಾಕುವುದಕ್ಕಾಗಿ ಬಾಯಿ ಇರುವಂತೆ ಪರಮಾರ್ಥಕ್ಕೆ ಸದಾಚರಣೆಯ ಅವಶ್ಯಕತೆ ಇರುತ್ತದೆ. ಸದಾಚರಣೆಯು ಪರಮಾರ್ಥದ ತಳಹದಿಯಾಗಿರುತ್ತದೆ. ತಳಹದಿ ಎಂದರೆ ಮನೆಯಲ್ಲ, ಆದರೆ ತಳಹದಿಯ ಹೊರತು ಮನೆ ಇರುವುದಿಲ್ಲವೆಂಬುದು ಕೂಡ ಅಷ್ಟೇ ಸತ್ಯವಾಗಿರುತ್ತದೆ. ನಾವು ನಮ್ಮ ಮಕ್ಕಳನ್ನು ಪ್ರೇಮದಿಂದ ಕರೆದುಕೊಳ್ಳುವಂತೆ ಪರಮಾರ್ಥ ಮಾಡಬೇಕು. ಹಾಗೂ ನಾವು ಬೇರೆಯವರ ಮಕ್ಕಳನ್ನು ಕರೆದುಕೊಳ್ಳುವಂತೆ ಪ್ರಪಂಚ ಮಾಡಬೇಕು. ಭಗವಂತನ ಸ್ಮರಣೆಯಲ್ಲಿ ಪ್ರಪಂಚವನ್ನು ಸುಖಿಗೊಳಿಸುವುದೇ ಪರಮಾರ್ಥವಾಗಿರುತ್ತದೆ. ಹಾಗೂ ಯಾರ ವೃತ್ತಿಗಳು ಸುಧಾರಿಸಿ ಭಗವಂತನ ಕಡೆಗೆ ಹೊರಳುತ್ತವೆಯೋ ಅವನಿಗೆ ನಿಜವಾದ ಪರಮಾರ್ಥ ತಿಳಿದಂತಾಗುತ್ತದೆ. ಇಂದಿನ ಮುಖ್ಯ ವಿಚಾರ, ಭಗವಂತನ ಮೇಲೆ ಅಕಾರಣ ಪ್ರೇಮ ಮಾಡುವುದಕ್ಕೆ ಪರಮಾರ್ಥವೆನ್ನುತ್ತಾರೆ. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ.